ವಚನಕಾರರ ಬದುಕು ಮತ್ತು ಬರಹ ಅಂತಕ್ಕಂಥದ್ದು ಈ ಶಿಕ್ಷಣಕ್ಕೂ ಆದ್ಯತೆ ಕೊಡ್ತಲ್ಲ ಅಂತೇಳಿ. ಹತ್ತದಿಂದ ಬೆಳಕಿನ ಕಡೆ ಕೊಂಡೊಯ್ತಕ್ಕಂಥ ಅದ್ಭುತವಾದಂಥ ಜ್ಞಾನ ಪ್ರಜ್ಞೆ ಅಂತಕ್ಕಂಥದ್ದು ಏನಿದೆ, ಅರಿವು ಅಂತಕ್ಕಂಥದ್ದು ಮಹತ್ತರವಾದಂಥ ಸಂಗತಿ ಅಂತೇಳಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತೇಳಿ. ಆಯುಧ ಅಂದರೆ ಅದು ವಿದ್ಯೆ ಅಂತೇಳಿ, ಶಿಕ್ಷಣ ಅಂತೇಳಿ. ಮನಿ ಕಮ್ಸ್ ಅಂಡ್ ಗೋಸ್ ಅಂತೇಳಿ. ಒಡವೆ ಅಂದರೆ ಯಾವುದಪ್ಪ ಅಂದ್ರೆ ಅದು ಜ್ಞಾನರತ್ನ ಅಂತ. ಸಾಮಾಜಿಕ ಜಾಲತಾಣದಲ್ಲಿ ICT ಟುಡೇ ಮುಖೇನ ಪ್ರತಿನಿತ್ಯ ನೀವು ಮುಖಾಮುಖಿ ಆಗ್ತಾ ಇದ್ದೀವಿ. ಶರಣ ಸಾಹಿತ್ಯದ ಸತ್ವಪೂರ್ಣವಾದಂಥ ಸಾಲುಗಳನ್ನು ಮೆಲ್ಕಾಗ್ತಾ ಆ ಮುಖೇನ ನಮ್ಮ ಅರಿವಿನ ಅರಿವನ್ನು ವಿಸ್ತಾರ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಮಾತುಗಳನ್ನು ಕೇಳ್ತಾ ಇರ್ತಕ್ಕಂಥ, ಮುಖಾಮುಖಿ ಆಗ್ತಾ ಇರ್ತಕ್ಕಂಥ, ನೋಡ್ತಾ ಇರ್ತಕ್ಕಂಥ, ಇದನ್ನು ಗಮನಿಸ್ತಾ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ, ಎಲ್ಲ ಬಸವ ಪ್ರೇಮಿಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು, ಅಭಿವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ನಾನು ಇವತ್ತು ಯೋಚನೆ ಮಾಡ್ತಿರ್ತಕ್ಕಂಥ ಒಂದು ವಿಷಯ ಅಂದರೆ, ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮೆಟೀರಿಯಲ್ ಸಾಮಗ್ರಿ ಅಂದರೆ ಪ್ರಾಯಶಃ 21ನೇ ಶತಮಾನದಲ್ಲಿ ಕೂತು ಇವತ್ತು ಕೂಡ ಜಗತ್ತು ಅಂತಕ್ಕಂಥದ್ದು ಅರಿವಿನ ಬಗ್ಗೆ ಭಾರಿ ಮಹತ್ವ ಕೊಡ್ತಾ ಇದೆ ಅಂತೇಳಿ. ನೋಡಿ, ನಾವು ಕೂಡ ಒಂದು ರೀತಿ ಪಶುಗಳಿದ್ದಾಗೆ, ನಾವು ಕೂಡ ಒಂದು ರೀತಿ ಒಂದು ಪ್ರಾಣಿನೇ. ಅದು ಯಾವುದೇ ಇರ್ಬೋದು, ಪ್ರಾಣಿಗಳಲ್ಲಿರ್ಬೋದಾದಂಥ ಅದು ಹಸಿವಿರ್ಬೋದು, ಬಾಯಾರಿಕೆ ಇರ್ಬೋದು, ಅಥವಾ ಇನ್ಯಾವುದೋ ಆಸೆಗಳಿರ್ಬೋದು, ಕಾಮನೆಗಳಿರ್ಬೋದು, ನಿದ್ರೆ ಇರ್ಬೋದು, ಎಲ್ಲವೂ ಕೂಡ ನಮಗೆ ಹೆಂಗಿದೆಯೋ ಹಾಗೆ ಪ್ರಾಣಿಗಳಿಗೂ ಇದೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ಪ್ರಾಯಶಃ ನಮಗೆ ಆ ಪ್ರಾಣಿ ಪ್ರಪಂಚಕ್ಕೂ ಮಿಗಿಲಾಗಿ, ವ್ಯತ್ಯಾಸವಾಗಿ, ವ್ಯತಿರಿಕ್ತವಾಗಿ, ವಿಭಿನ್ನವಾಗಿ, ವಿಶೇಷವಾಗಿ ಈ ಮನುಷ್ಯ ಯಾಕೆ ಗೋಚರ ಆಗ್ತಾನೆ ಅಂದರೆ ಒಂದು ಸ್ಪಷ್ಟವಾದಂಥ ಒಂದು ತಿಳುವಳಿಕೆ ಇದೆ ಅಂತೇಳಿ. ಪ್ರಾಯಶಃ ಎಲ್ಲ ಸರಕುಗಳು, ಎಲ್ಲ ಆ ದೈವದತ್ತವಾದಂಥ, ನಿಸರ್ಗ ಸಹಜವಾದಂಥ ಎಲ್ಲವನ್ನೂ ಕೂಡ ಹೇಗೆ ಯಾವ ಟೈಮಲ್ಲಿ ಹೇಗೆ ಬಳಸಬೇಕು ಅಂತಕ್ಕಂಥದ್ದೇ ಒಂದು ವಿಶೇಷ ಅಂತೇಳಿ. ಅದು ಹಸಿವಿರ್ಬೋದು, ಅಥವಾ ಬಾಯಾರಿಕೆ ಇರ್ಬೋದು, ಅಥವಾ ತೃಷೆ ಇರ್ಬೋದು, ಅಥವಾ ಕಾಮನೆಗಳಿರ್ಬೋದು, ಈ ಎಲ್ಲವನ್ನೂ ಕೂಡ ಪ್ರಾಣಿ ಸಹಜವಾದರೂ ಕೂಡ ಈ ಮನುಷ್ಯ ಅಂತಕ್ಕಂಥವನು ಅದಕ್ಕೆ ನಿಗದಿಯಾದಂಥ ಸಮಯ ಇರ್ಬೋದು, ನಿಗದಿಯಾದಂಥ ಒಂದು ಪ್ರಜ್ಞೆ ಇರ್ಬೋದು, ಇದರ ಆಧಾರದ ಮೇಲೆ ಬಳಕೆ ಮಾಡಿಕೊಳ್ಳಿಕ್ಕೆ ಅವನಿಗೆ ಪೂರಕವಾಗಿ ನೆರವಿಗೆ ನಿಂತಿದ್ದೇ ಅರಿವು ಅಂತಕ್ಕಂಥದ್ದು ಅಂತೇಳಿ, ಶಿಕ್ಷಣ ಅಂತಕ್ಕಂಥದ್ದು. ನಮಗೆ ಆಶ್ಚರ್ಯ ಅಂದರೆ ಇವತ್ತು ಕಟ್ಟಕಡೆಯ ವ್ಯಕ್ತಿಯು ಕೂಡ ಈ ಶಿಕ್ಷಣ ಸಿಗಬೇಕು ಅಂತೇಳಿ ಅದಕ್ಕೋಸ್ಕರ ನೂರಾರು ಯೋಜನೆಗಳನ್ನು, ಹಲವಾರು ಯೋಜನೆಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಆಡಳಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ, ಅಥವಾ ಇನ್ಯಾವುದೋ ಯುನೆಸ್ಕೋ ಅಂತಕ್ಕಂಥದ್ದು ಇರ್ಬೋದು, ಇಡೀ ಜಾಗತಿಕ ಮಟ್ಟದಲ್ಲೂ ಕೂಡ ಬಹುದೊಡ್ಡದಾದಂಥ ಒಂದು ಪ್ರೇರಣೆಯನ್ನು, ಬಹುದೊಡ್ಡದಾದಂಥ ಒಂದು ಆಸಕ್ತಿಯನ್ನು, ಆದ್ಯತೆಯನ್ನು ಈ ಶಿಕ್ಷಣ ಕ್ಷೇತ್ರ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನೆಯಲ್ಲಿ ಉದಯಿಸಿದಂಥ ಶರಣರ ಕ್ರಾಂತಿ ಅಂತಕ್ಕಂಥದ್ದು, ವಚನ ಕ್ರಾಂತಿ ಅಂತಕ್ಕಂಥದ್ದು, ವಚನಕಾರರ ಬದುಕು ಮತ್ತು ಬರಹ ಅಂತಕ್ಕಂಥದ್ದು ಈ ಶಿಕ್ಷಣಕ್ಕೂ ಆದ್ಯತೆ ಕೊಡ್ತಲ್ಲ ಅಂತೇಳಿ. ಪ್ರಾಯಶಃ ಅರಿವಿಗೆ ಆದ್ಯತೆ ಕೊಟ್ಟರಲ್ಲ ಅಂತೇಳಿ. ಅರಿವು ಕೊಟ್ಟಿದ್ದಕ್ಕೆ ಪ್ರಾಯಶಃ ಈ ಮಾನವ ಮಹಾದೇವನಿಗೆ ಸಾಧ್ಯ, ಹಾಗಾದಾಗಲೇ ಸಾಧ್ಯ ಅಂತಕ್ಕಂಥದ್ದು ಇಡೀ ವಚನಕಾರರು ಒಪ್ಪಿತವಾದಂಥ ಒಂದು ಅದ್ಭುತವಾದಂಥ ಧ್ಯೇಯವಾಕ್ಯ ಅಂತೇಳಿ. ಹಾಗಾಗಿ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಿನಗೆ ನಮೋ ನಮ ಅಂತಾರೆ. ಪ್ರಾಯಶಃ ನರನನ್ನು ಹರನಾಗಿ ಮಾಡ್ತಕ್ಕಂಥ ಗುರು ಅಂತಕ್ಕಂಥ ಒಂದು ಏನಿದ್ದಾನೆ, ಪ್ರಾಯಶಃ ನಮ್ಮ ಕತ್ತಲೆಯಿಂದ ಬೆಳಕಿನ ಕಡೆ ಕೊಂಡೊಯ್ತಕ್ಕಂಥ ಅದ್ಭುತವಾದಂಥ ಜ್ಞಾನ ಪ್ರಜ್ಞೆ ಅಂತಕ್ಕಂಥದ್ದು ಏನಿದೆ, ಅರಿವು ಅಂತಕ್ಕಂಥದ್ದು ಮಹತ್ತರವಾದಂಥ ಸಂಗತಿ ಅಂತೇಳಿ. ಅರಿವಿದ್ದಾಗಲೇ ಅರನಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಂತೇಳಿ. ಹಾಗಾಗಿ ಇಡೀ ಒಟ್ಟು ಪ್ರಾಣಿ ಪ್ರಪಂಚದಿಂದ ವಿಭಿನ್ನವಾಗಿ, ವಿಶೇಷವಾಗಿ ತನ್ನ ನೆಲೆಯನ್ನು, ತನ್ನ ಒಂದು ಬೆಲೆಯನ್ನು ಖಚಿತವಾಗಿ ಎಲ್ಲ ಸ್ಥಾಪನೆ ಮಾಡಲಿಕ್ಕೆ ಇರತಕ್ಕಂಥ ಅದ್ಭುತವಾದಂಥ ಸರಕು ಅಂದರೆ, ಆಯುಧ ಅಂದರೆ ಅದು ವಿದ್ಯೆ ಅಂತೇಳಿ, ಶಿಕ್ಷಣ ಅಂತೇಳಿ. ಪ್ರಾಯಶಃ ಈ ಶಿಕ್ಷಣದ ಬಗ್ಗೆ ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಯಾವ ಬಹುದೊಡ್ಡ ಶ್ಲೋಕವನ್ನು ಸನಾತನವಾದಂಥ ಸೂಕ್ತಿ ಹೇಳ್ತದೆ. ಪ್ರಾಯಶಃ ದಿಸೆಯಲ್ಲೇ ಬಸವಣ್ಣವರು ಕೂಡ ಇದನ್ನು ಪ್ರಸ್ತಾಪ ಮಾಡ್ತಾ ಜ್ಞಾನಕ್ಕೆ ಒತ್ತು ಕೊಡ್ತಾ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತೇಳಿ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತೇಳಿ. ಪ್ರಾಯಶಃ ನಮ್ಮ ಶರಣರ ಸಂಘದ ಅನುಭವದಿಂದ ಏನೆಲ್ಲ ಒಳ್ಳೆಯದು ನೋಡ್ಬೋದು ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಅರಿವಿನ ವಿಶಾಲ ಪ್ರಜ್ಞೆಯಲ್ಲಿ ಬಸವಣ್ಣವರು ಆದ್ಯತೆ ಕೊಡ್ತಕ್ಕಂಥ ಮೊದಲನೇ ಸಾಲೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತೇಳಿ. ಇವತ್ತು ಅಜ್ಞಾನದಿಂದ, ಅಸ್ಪಷ್ಟವಾದಂಥ ತಿಳುವಳಿಕೆಯಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ನಮಗಿರ್ತಕ್ಕಂಥದ್ದು ಇದೆಯಲ್ಲ, ಅದು ಜ್ಞಾನ ಅಲ್ಲ, ಅದಕ್ಕೆ ಮೀರಿದಂಥ ಸುಜ್ಞಾನ ಅಂತಕ್ಕಂಥದ್ದನ್ನು ಒತ್ತಿ ಹೇಳ್ತಾ ಮುಖೇನ ಇಡೀ ಸಮಾಜವನ್ನು ಒಂದು ಜ್ಞಾನಪೂರ್ಣ ಸಮಾಜವನ್ನು ಮಾಡಲಿಕ್ಕೆ ವಚನಕಾರರು ತುಂಬ ಆದ್ಯತೆ ಕೊಡ್ತಾರಲ್ಲ, ಅದು ನಾವಿಲ್ಲಿ ಗ್ರಹಿಸಬೇಕಾದಂಥ, ನಾವು ಮೆಲುಕಾಕ್ಬೋದಾದಂಥ, ನಾವು ಖುಷಿ ಪಡ್ಬೋದಾದಂಥ ಸಂಗತಿ ಅಂತೇಳಿ ನಾನಾದರೂ ಭಾವಿಸ್ತೇನೆ ಅಂತೇಳಿ. ನೋಡಿ, ಇವತ್ತಿನ ದಿನಮಾನದಲ್ಲೂ ಕೂಡ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ಒಂದು ಶ್ರೀಮಂತಿಕೆಯನ್ನು ಎಳಲಿಕ್ಕೆ ಮಾನದಂಡ ಅಂದರೆ ಅವರಲ್ಲಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಮನೆ ಇರ್ಬೋದು, ಆಸ್ತಿ ಇರ್ಬೋದು, ತೋಟ ಇರ್ಬೋದು, ವಾಹನ ಇರ್ಬೋದು, ಇದು ಆಧಾರದ ಮೇಲೆ ಅವ್ರು ಶ್ರೀಮಂತ ಅಂತ ಅಳಿತೀವಿ, ಅವ್ರ ಆರ್ಥಿಕವಾದಂಥ ಶ್ರೀಮಂತಿಕೆಯನ್ನು ಅಳಿಕೆ ಅಂತೇಳಿ. ಆದರೆ ಇನ್ಬಿಲ್ಟ್ ಇದೆಯಲ್ಲ, ಒಳಗಡೆ ಇರ್ತಕ್ಕಂಥ ಅಂತಃಸತ್ವದ ಅರಿವಿನ ಶ್ರೀಮಂತಿಕೆಯನ್ನು ಅಳಿಲಿಕ್ಕೆ ಇವ್ಯಾವೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂತಾರೆ ಅಲ್ಲಮ ಪ್ರಭುಗಳು. ಪ್ರಾಯಶಃ ಅವ್ರು ಕೊಡ್ತಕ್ಕಂಥ ಅರಿವಿನ ಬಗ್ಗೆ, ಅರಿವಿನ ಶ್ರೀಮಂತಿಕೆಯನ್ನು ಅಳಿಲಿಕ್ಕೆ ಕೊಡ್ತಕ್ಕಂಥ ಒಂದು ಬಹುದೊಡ್ಡ ವ್ಯಾಖ್ಯಾನ ನೋಡಿ, ಇವ್ಯಾವೂ ಅಲ್ಲ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಬರ್ತವೆ ಹೋಗ್ತವೆ. ಇಂಗ್ಲೀಷಲ್ಲಿ ಮಾತಿದ್ದೆ ತಾವು ಕೇಳಿರ್ಬೋದು ಅಂತೇಳಿ, ಮನಿ ಕಮ್ಸ್ ಆ್ಯಂಡ್ ಗೋಸ್ ಅಂತೇಳಿ. ಇವತ್ತು ದುಡ್ಡು ಬರುತ್ತೆ ಹೋಗುತ್ತೆ, ಅಣ್ಣ ಇವತ್ತು ಹಿಂಗಿದ್ರು ಹಿಂಗಾದ್ರಣ, ಹಂಗಿದ್ರು ಹಿಂಗಾದ್ರಣ ಅಂತ ಸಹಜವಾಗಿ ಮಾತನಾಡ್ತಿರ್ತೀವಿ ಅಂತೇಳಿ. ಇದು ನಿಜ, ಅದು ಮನಿ ಕಮ್ಸ್ ಆ್ಯಂಡ್ ಗೋಸ್. ಬಟ್ ವಾಸ್ತವವಾಗಿ ಇವತ್ತಿನ ಗಾದೆ ಹೇಳುತ್ತೆ, ಬಟ್ ವಿಸ್ಡಮ್ ಕಮ್ಸ್ ಆ್ಯಂಡ್ ಗ್ರೋಸ್ ಅಂತೇಳಿ. ವಿಸ್ಡಮ್ ಅಂದರೆ ವಿವೇಕ ಅಂತೇಳಿ. ಆ ವಿವೇಕ ಅನ್ನೋದು ಇದೆಯಲ್ಲ, ಅದು ಬಂದು ಹೋಗೋದಲ್ಲ, ಅದು ಬೆಳೆಯುತ್ತೆ ಅಂತೇಳಿ, ಅದು ನೆಲೆಯಾಗಿ ನಿಲ್ಲುತ್ತೆ ಅಂತೇಳಿ.
ಪ್ರಾಯಶಃ ತುಂಬ ಪ್ರಧಾನವಾದಂಥ ಒಂದು ಅದ್ಭುತವಾದಂಥ ಅದು ಗುಣ ಇದೆ ಅಂತೇಳಿ. ಅದು ಯಾವುದಾದ್ರೂ ಅದು ಬೆಳೆಯುತ್ತೆ ಅಂತೇಳಿ, ಬರೀ ವ್ಯಕ್ತಿನ ಬೆಳೆಸಲ್ಲ, ಆ ಮುಖೇನ ಸಮಾಜದ ಶಕ್ತಿಯಾಗಿ ಒಂದು ಬೆಳೆಸ್ತಕ್ಕಂಥ ಅದ್ಭುತವಾದಂಥ ಬಲ ಶಿಕ್ಷಣಕ್ಕಿದೆ ಅಂತಕ್ಕಂಥದ್ದನ್ನು ಅರ್ಥ ಅಲ್ಲವ ಪ್ರಭುಗಳು ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ಭೂಮಿ ನಿನ್ನದಲ್ಲ, ಈ ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡೆ ಎಂಬುದು ಜ್ಞಾನರತ್ನ ನೋಡ, ಅಂತಿಪ್ಪ ಜ್ಞಾನರತ್ನವನ್ನು ನೀ ಕೆಡಗೊಡದೆ ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ನೋಡ ಅಂತಾರೆ. ಏನು ಅದ್ಭುತವಾದಂಥ ವ್ಯಾಖ್ಯಾನವನ್ನು ಮಾಡ್ತಾರೆ ಶಿಕ್ಷಣದ ಬಗ್ಗೆ. ಅಂದರೆ ಇವ್ಯಾವೂ ಅಲ್ಲ, ಇದು ಭೂಮಿ ಆಗಲಿ, ಚಿನ್ನ ಆಗಲಿ, ಇವ್ಯಾವು ಕೂಡ, ಅಥವಾ ಇನ್ಯಾವುದು ಅನ್ಯ ಸ್ತ್ರೀ ಆಗಲಿ, ಇನ್ಯಾವುದು ಯಾವ ಕೂಡ ನಿನ್ನ ಒಡವೆ ಅಲ್ಲ. ಅದು ಎಲ್ಲ ವಾಸ್ತವವಾಗಿ ನಿಜ. ಅದು ಈ ನಾವು ಭ್ರಮೆ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಮಾಯೆ ಬಗ್ಗೆ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಸರಿ ಅಂತೀವಿ, ಒಂದು ಮಾಯೆ ಅಂತೀವಿ, ಹೆಣ್ಣು ಮಾಯೆ ಅಂತೀವಿ, ಮಣ್ಣು ಮಾಯೆ ಅಂತೀವಿ. ವಚನಕಾರ ಇದನ್ನೂ ಒಪ್ಪಲ್ಲ. ಪ್ರಭುಗಳೇ ಇರ್ತ ಪ್ರಕಾರ ಒಂದು ಮಾಯೆ ಅಲ್ಲ, ಹೆಣ್ಣು ಮಾಯೆ ಅಲ್ಲ, ಇವ್ಯಾವ ಮಾಯೆ ಅಲ್ಲ, ಮಣ್ಣು ಕೂಡ ಮಾಯೆ ಅಲ್ಲ, ಮನದ ಮಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತಾರೆ. ಪ್ರಾಯಶಃ ಎಲ್ಲರೂ ಬಯಸ್ತಾ ಬೇಕು ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ದುರಾಸೆನೇ ಮಾಯೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ಕೂಡ ನೋಡಿದೆ. ಆದರೆ ಪ್ರಾಯಶಃ ನಾವೆಲ್ಲೂ ಕೂಡ ಇದು ಶ್ರೀಮಂತಿಕೆ ಸಾಧನಗಳು ಈ ಒಂದು ಹೆಣ್ಣು ಮಣ್ಣು ಅಂತಕ್ಕಂಥದ್ದನ್ನು ತಿಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಾಪಿತವಾದಂಥ ಧೋರಣೆಗೆ ವಿರುದ್ಧವಾದಂಥ ಒಂದು ಅದ್ಭುತವಾದಂಥ ಒಂದು ಮೆಸೇಜ್ ಕೊಡ್ತಾರೆ, ಸಂದೇಶ ಕೊಡ್ತಾರೆ. ಇವ್ಯಾವಲ್ಲಪ್ಪ, ಇವ್ಯಾವ ಸ್ಥಿರನೂ ಅಲ್ಲ, ಇವೆಲ್ಲ ಅಶಾಶ್ವತ, ಇವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಸುಖ ನೆಮ್ಮದಿ ಕೊಡ್ತವೆ ಅಂತಕ್ಕಂಥದ್ದು ಖಚಿತವಾಗಿ ಸುಳ್ಳು ಅಂತಲೇ ಪ್ರತಿಪಾದನೆ ಮಾಡ್ತಾ, ಆತ್ಯಂತಿಕವಾದಂಥ ಸತ್ಯವನ್ನು, ಆತ್ಯಂತಿಕವಾದಂಥ ತೃಪ್ತಿಯನ್ನು, ಆತ್ಯಂತಿಕವಾದಂಥ ಒಂದು ಬಿಡುಗಡೆಯನ್ನು, ಆತ್ಯಂತಿಕವಾದಂಥ ನೆಮ್ಮದಿಯನ್ನು ಕೊಡಬಲ್ಲಂಥ ಇವು ಶ್ರೀಮಂತಿಕೆ ಸಾಧನಗಳು ಅಂತೇಳಿ. ಹಾಗಾಗಿ ನಿನ್ನ ಒಡವೆ ಅಂದರೆ ಯಾವುದಪ್ಪ ಅಂದರೆ ಅದು ಜ್ಞಾನರತ್ನ ಅಂತಾರೆ. ಪ್ರಾಯಶಃ ಕಡೆಗೆ ಅವ್ರು ಕೊಡ್ತಕ್ಕಂಥ ಒಂದು ಎಚ್ಚರ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ನೋಡಬೇಕಾದ್ದು, ಗಮನ ಕೊಡಬೇಕಾದ್ದು ಅಂದರೆ ಅಂತಿಪ್ಪ ಜ್ಞಾನರತ್ನವನ್ನು ನೀ ಕೆಡಗೊಡದೆ ಅಲಂಕರಿಸಿದಾಳೆ. ಈ ಜ್ಞಾನಿಂತಕ್ಕಂಥ ಪಟ್ಟ, ಜ್ಞಾನಿಂತಕ್ಕಂಥ ಕ್ವಾಲಿಫಿಕೇಷನ್ ಅರ್ಹತೆ ನಿನಗೆ ಯಾವಾಗ ಬರುತ್ತೆ ಅಂದರೆ ಮನೆ ಮುಂದೆ ಬೋರ್ಡ್ ಹಾಕೊಂಡಾಗಲ್ಲ. ನಾನು ಇಂಥವನು ಅಂತೇಳಿ ಹಾಕೊಂಡು ನಾವು IAS, IPS, PhD, MA, BA, BSc, BCom, MCom, LLB ಇವೆಲ್ಲವೂ ಕೂಡ ಬರೀ ಒಂದು ರೀತಿ ಪ್ರದರ್ಶನದ ಸರ್ಕಾಗ್ತವೆ ಅಷ್ಟೇ. ಬಟ್ ವಾಸ್ತವವಾಗಿ ನಿನ್ನ ಸುಜ್ಞಾನಿ ಅಂತಕ್ಕಂಥದ್ದು ಯಾವಾಗ ಅಂದರೆ ಅಂತಪ್ಪ ಜ್ಞಾನವನ್ನು ಕೆಡಗೊಡದೆ ಅಲಂಕರಿಸಿದೆ ಅದನ್ನೇ. ಎಷ್ಟಪ್ಪ ಏನು ಕಲ್ತಿದ್ದಾನೋ ಆ ಜ್ಞಾನಕ್ಕೆ ತಕ್ಕಾದಂಥ ನಡೆ ಇದೆ, ಪ್ರಾಯಶಃ ಅರಿವಿಗೆ ತಕ್ಕಾದಂಥ ನಡೆ ಇದೆ ಅಂತಕ್ಕಂಥದ್ದನ್ನು ಸಮಾಜ ಗುರುತಿಸಿಬಿಟ್ರೆ, ನಾಡು ನೋಡಿಬಿಟ್ರೆ, ಅದು ನೋಡ್ಬಿಟ್ರೆ ಆಗ ಮಾತ್ರ ಅವನು ಪಡೆದಿರ್ತಕ್ಕಂಥ ಸುಜ್ಞಾನಕ್ಕೆ ಅವನು ಅರ್ಹ ಆಗ್ತಾನೆ. ಇಲ್ಲಾಂದ್ರೆ ಮತ್ತೂ ಕೂಡ ಅವನು ಹತ್ರೊಳಗೆ ಅನ್ನೊಂದು ಅಂತೀವಲ್ಲ ಆ ಥರ ಆಗ್ಬಿಡುತ್ತೆ ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ಹೇಳ್ತಾ ಅಂಥ ಸುಜ್ಞಾನವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವಚನಕಾರರು ಕೂಡ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಸಿದ್ದರಾಮಣ್ಣವರು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ, ಪ್ರಾಯಶಃ ಇವತ್ತು ನಾವೆಲ್ಲ ನೀರು ಬೇಕು, ತಿಳಿ ನೀರು ಬೇಕು ಅಂತೀವಿ ಅಂತೇಳಿ. ನಾವೇನಾದರೂ ಒಂದು ಕೃಷಿಗೆ ಬೇಕು ಅಂದರೆ ಅಥವಾ ಕುಡಿಯೋಕ್ಕೆ ಬೇಕು ಅಂದರೆ ತಿಳಿ ನೀರನ್ನು ಬಯಸ್ತೀವಿ ನಾವು. ತಿಳಿ ನೀರೆಂಬೆ ತಿಳಿ ನೀ ಎಂದು ಒಮ್ಮೆಯೂ ಅನ್ನೋದಿಲ್ಲಲ್ಲೋ ಮಾನವ ಅಂತಾರೆ. ಏನು ತಿಳಿ ಅಂದರೆ ನೋಡಿ, ತಿಳಿ ನೀರಿಗೆ ಬಯಸೋದು ಸರಿ, ಅದೊಂದು ಸಹಜವೇ. ಆದ್ರೆ ತಿಳಿ ನೀ, ಯು ನೋ ದಿ ಫ್ಯಾಕ್ಟ್, ಯು ನೋ ದಿ ನಾಲೆಡ್ಜ್, ಯು ನೋ ದಿ ಅವೇರ್ನೆಸ್, ಇದು ತಿಳ್ಕೊಬೇಕಲ್ಲ. ತಿಳಿನಿ ಎಂದು ಒಮ್ಮೆಯೂ ಅನ್ನಲಿಲ್ಲಲ್ಲೋ ಮಾನವ, ಕ್ಷಣಕ್ಕೆ ತಿಳಿನಿ ಎಂದರೆ ನಿಜ ಹಕಳುವನೇ ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾರೆ. ಪ್ರಾಯಶಃ ಸಿದ್ದರಾಮಣ್ಣರ ಅದಿಗೆ ಎಲ್ಲರೂ ಕೂಡ ಪ್ರಾಯಶಃ ಇಂಥ ಅದ್ಭುತವಾದಂಥ ಧೋರಣೆಗಳನ್ನು ಪ್ರತಿಪಾದನೆ ಮಾಡ್ತಾರೆ. ನಿಜ ಅದು ಬೇಕು ಅಂತೇಳಿ. ಎಲ್ಲಿವರೆಗೂ ಈ ಜ್ಞಾನದ ಬಗ್ಗೆ, ಬುದ್ಧಿ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ ಅಂದರೆ ಬಸವಣ್ಣವರೇ ಒಂದು ವಚನದಲ್ಲಿ ಹೇಳ್ತಾರೆ, ಇಂಥ ಜ್ಞಾನದ ಗ್ರಹಿಕೆ ಅದೊಂದು ತುಂಬ ಶ್ರಮದ ನಾಡೆ ಅಂತೇಳಿ. ಅದಕ್ಕೆ ಬಲವಾದಂಥ ಆತ್ಮಬಲ ಬೇಕು ಅಂತೇಳಿ, ಅದಕ್ಕೆ ಬಲವಾದಂಥ ಒಂದು ಪಡಿತಕ್ಕಂಥ ಒಂದು ಇಚ್ಛಾಶಕ್ತಿ ಇರಬೇಕು ಅಂತಾರೆ. ವಿಷಯವೆಂಬ ಹಸುರನ್ನು ಎನ್ನ ಮುಂದೆ ತಂದು ಪಸರಿಸಿದೆಯ ಹಸುವೇನ ಬಲ್ಲದು ಹಸುರೆಂದಿಳಸುವುದು. ಅದಕ್ಕೆ ಅವ್ರು ಹೇಳ್ತಾರೆ, ನಮಗೆ ಪ್ರಾಯಶಃ ನಾವು ಈಗ ಗೊತ್ತಾಗ್ಬಿಡುತ್ತೆ, ನಾವೇನೋ ಕಲಿಬೇಕು ಅಂತ ಹೋಗ್ತಿರ್ತೀವಿ. ಪ್ರಾಯಶಃ ನಮ್ದೊಂದು ರೀತಿ ಹಸುವಿನ ಮನಸ್ಸಿದ್ದಂಗೆ. ಅದೇನು ಮಾಡುತ್ತೆ, ಅದು ಹಸಿರದ ಕಡೆ ಹೋಗುತ್ತೆ, ಮೇಲ್ ಬಿಡುತ್ತಪ್ಪ, ಹಂಗಾಗಿರುತ್ತೆ. ಅದು ನನ್ನನ್ನು ಹಂಗೆ ಮಾಡಬೇಡ, ವಿಷಯರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವನ್ನೆರೆದು ನೋಡಿ ಸದಾ ನನ್ನ ಕೂಡಲ ಸಂಗಮ ದೇವ ಅಂತಾರೆ. ಪ್ರಾಯಶಃ ಯಾವ ವಿಷಯಗಳಿಗೆ ನನ್ನ ಮನಸ್ಸು ಹಾತೊರೆಯುತ್ತಲ್ಲ, ಓಡಾಡುತ್ತಲ್ಲ, ಅದನ್ನು ವಿಷಯ ರಹಿತನ ಮಾಡಿ ನನಗೆ ಸುಬುದ್ಧಿ ಎಂಬ ಉದಕವನ್ನೇರಿ ಅಂತಾರೆ. ಭಗವಂತನವ್ರ ಪ್ರಾರ್ಥನೆ ಏನಪ್ಪ ಅಂದರೆ ಒಂದು ಸುಬುದ್ಧಿ ಅಂತೇಳಿ, ವೆಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ ನಾವು, ಪ್ರಾಯಶಃ ಗುಡ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ಒಪ್ಪಿತವಾದಂಥ ಜ್ಞಾನ ಅಂತ ಹೇಳ್ತೀವಿ. ಅಂಥ ಸುಬುದ್ಧಿಯನ್ನು ಎರೆದು ನನ್ನನ್ನು ನೋಡಿ ಸಲಹು ಕೂಡಲ ಸಂಘ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಈ ಶಿಕ್ಷಣದ ಬಗ್ಗೆ, ಅರಿವಿನ ಬಗ್ಗೆ ವಚನಕಾರರಿಗೆ ಎಂಥ ಅನನ್ಯವಾದಂಥ, ಅದಮ್ಯವಾದಂಥ ಒಂದು ದೃಷ್ಟಿಕೋನ, ಆ ಶಿಕ್ಷಣದಿಂದ ಮಾತ್ರ ನಾಡು ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಜ್ಞೆ ಇತ್ತು ಅನ್ನಲಿಕ್ಕೆ ಇಂಥವೆಲ್ಲ ಭಾರಿ ಬಲವಾದಂಥ ಉದಾಹರಣೆಗಳು ಅಂತೇಳಿ. ಹಾಗಾಗಿ ಟೀಚಿಂಗ್ ಅಂತಕ್ಕಂಥದ್ದಾಗಲಿ, ಬಡಿತಕ್ಕಂಥ ಶಿಕ್ಷಣ ಆಗಲಿ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಹೇಳ್ತಾರೆ ಸಿದ್ದರಾಮಣ್ಣವರು ಅಂದರೆ, ಟೀಚಿಂಗ್ ಅಂದರೆ, ಬೋಧನೆ ಅಂದರೆ, ಅಥವಾ ಇನ್ಯಾವುದೋ ಅದು ಸುಮ್ಮನೆ ಬಾಯಿಪಾಠ ಮಾಡಿಸೋದು, ಕಂಠಪಾಠ ಮಾಡಿಸೋದಲ್ಲ. ನಾವು ಪಡಿತಾ ಇರ್ತಕ್ಕಂಥ ಶಿಕ್ಷಣ ಹಾಗೂ ನೀಡ್ತಾ ಇರ್ತಕ್ಕಂಥ ಶಿಕ್ಷಣ ಇವೆರಡೂ ಕೂಡ ನಮ್ಮನ್ನು ಎತ್ತರಿಸಬೇಕು ಅಂದರೆ ಅವೆಲ್ಲವೂ ಕೂಡ ನಮಗೆ ಹೃದಯಸ್ಥ ಆಗಬೇಕು ಅಂತೇಳಿ. ಬೋಧವೆಂದರೆ ಕರ್ಣವನ್ನು ಊದಿ ಮಂತ್ರವ ಹೇಳುವುದು ಬೋಧವೇ ಅಲ್ಲ,
ತನುತ್ರಯ ಸಾಕ್ಷಿಯಾಗಿ ನೀನೇ ಪರವಸ್ತು ಎಂಬುದೇ ನಿಜ ಬೋಧ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾರೆ. ಗುಡ್ ಟೀಚಿಂಗ್ ಅಂದರೆ, ನಿಜವಾದಂಥ ಬೋಧನೆ ಅಂದರೆ, ಶಿಕ್ಷಣದ ನಿಜವಾದಂಥ ಒಂದು ಉಪಕ್ರಮ ಅಂದರೆ ಆ ಮಟ್ಟಿಗೆ ಇರಬೇಕು ಅಂತೇಳಿ. ಆ ಕೊಡ್ತಕ್ಕಂಥವನು ಕೂಡ ಅತ್ಯಂತ ಬುದ್ಧಿವಂತ ಆಗಿರಬೇಕು, ಅತ್ಯಂತ ವಿನಯವಂತ ಆಗಿರಬೇಕು, ಅತ್ಯಂತ ಗುಣವಂತ ಆಗಿರಬೇಕು. ಅವನು ಪಡಿತಕ್ಕಂಥವನು ಕೂಡ ಅಂಥದ್ದೇ ಒಂದು ಕಮಿಟ್ಮೆಂಟ್, ಬದ್ಧತೆ ಇದ್ದರೆ ನೋಡಿ, ಅದು ನಿಜವಾದಂಥ ಒಂದು ಗುರು ಶಿಷ್ಯರ ಸಮನ್ವಯ, ಅದು ಜ್ಞಾನ ಮತ್ತು ನಡವಳಿಕೆಯ ಸಮನ್ವಯ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಅದ್ಭುತವಾದಂಥ ಸತ್ಯದ ಪ್ರತಿಪಾದನೆ ಇತ್ತಲ್ಲ, ಅದು ವಚನಕಾರ ಕಂಡುಕೊಂಡಂಥ ಸತ್ಯ ಅಂತೇಳಿ. ಪ್ರಾಯಶಃ ಟೀಚ್ ಮಾಡಬೇಕಾದವರು, ಬೋಧನೆ ಮಾಡಬೇಕಾದವರು ಕೂಡ ಜ್ಞಾನಿಗಳಾಗಿರಬೇಕು ಅಂತೇಳಿ ಅದೊಂದು ವಿಶೇಷ. ಇದು ಪ್ರಾಯಶಃ ಯಾವ ಸಾಹಿತ್ಯದ ದರ್ಶನದಲ್ಲಿ ಇಂಥ ಒಂದು ಕಿವಿ ಮಾತನ್ನು ಹೇಳ್ತಾರೋ ಗೊತ್ತಿಲ್ಲ, ಆದರೆ ಅಂಬಿಗರ ಚೌಡ ಇದನ್ನೊಂದು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ. ಅರಿಯದ ಗುರು ಅರಿಯದ ಶಿಷ್ಯಂಗೆ ಜ್ಞಾನವಾಗೈದಡೆ ಎಂತಪ್ಪುದೋ. ಗಮನಿಸ್ಬೇಕಿಲ್ಲಿ, ಪಾಪ ಮಾಸ್ಟ್ರಿಗೆ ಗೊತ್ತಿಲ್ಲ, ಅಥವಾ ಜ್ಞಾನ ಬೋಧನೆ ಮಾಡ್ತಿರ್ತಕ್ಕಂಥ ಗುರುಗಳಿಗೆ ಗೊತ್ತಿಲ್ಲ. ಅವರೇ ಜ್ಞಾನಿಗಳಾದರೆ ಇನ್ನು ತಿಳ್ಕೊಳಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಏನು ಹೇಳ್ಕೊಡ್ತಾರೆ ಅವರು? ಅರಿಯದ ಗುರು ಅವನಿಗೆ ಗೊತ್ತಿಲ್ಲ, ಅರಿಯದ ಶಿಷ್ಯಂಗೆ ಜ್ಞಾನವಾಗೈದಡೆ ಎಂತಪ್ಪುದು ಅಂತೇಳಿ. ಏನು ಅದ್ಭುತ ಅಲ್ವ! ಅವನಿಗೆ ಗೊತ್ತಿಲ್ಲ ಅಂದರೆ ಇನ್ನು ಹೆಂಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರ ವಚನದಲ್ಲಿ ತುಂಬ ಸೂಕ್ಷ್ಮವಾಗಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗೆ ಅವರ ಕಡೆಗೆ ಒಂದು ಮಾತನ್ನು ಹೇಳ್ತಾರೆ, ತ್ವರೆ ಅಂಧಕನ ಕೈಯ ಅಂಧಕನಿಡಿದು ನಡೆಸಿದರೆ ಮುಂದಕ್ಕೆ ಆರು ಕಾಯುವರು ಏಳಲೇ ಮೊರಳೆ ಅಂತೇಳಿ. ಒಬ್ಬ ಅಂಧಕ ಕುರುಡ ದಾರಿ ದಾಟಿಸ್ಬೇಕು ಅಂದರೆ ದಾಟ್ಸೋನಿಗೆ ಕಣ್ಣಿರ್ಬೇಕಲ್ವಾ? ಇದೊಬ್ಬ ಅವನಿಗೆ ಕಣ್ಣಿಲ್ಲ, ಅಂಧಕನ ಕೈಯ ಅಂಧಕನಿಡಿದರೆ ಅವನು ಹೇಳ್ಕೊಂಡ್ಬಿಟ್ಟು ನಾನು ದಾಟಿಸ್ತೀನಿ ಬಾ ಅಂದರೆ, ಅಂಧಕನ ಕೈಯ ಅಂಧಕನಿಡಿದು ನಡೆಸಿದರೆ ಮುಂದಕ್ಕೆ ಆರು ಕಾಯುವರು ಏಳಲೇ ಮೊರಳೆ. ಇನ್ಯಾರು ಕಾಯೋಕ್ಕಾಗತ್ತೆ? ಇಬ್ಬರು ಅಲ್ಲಿ ಸಿಗಬೇಕಷ್ಟೇ, ಯಾವುದಾದ್ರೂ ವಾಹನಕ್ಕೆ ಅಲ್ಲಿ ಅಪಘಾತ ಆಗಬೇಕಷ್ಟೇ. ಕಡೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಅವ್ರು ಲಾಸ್ಟ್ಗೆ, ತೊರೆಯಲ್ಲಿ ಅದ್ದಿ ಹೋಗುವವನ ಈಸಲರಿಯದವ ಎದ್ದು ತೆಗೆದಂತಾಯ್ತೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತೇಳಿ. ಅವ್ರೊಂದು ಫ್ಲಡ್ ಬರ್ತಾ ಇದೆ, ಇತ್ತೀಚೆಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರವಾಹ ಬರುತ್ತೆ, ಅಲ್ಲಿ ಯಾರೋ ಬಿದ್ದು ಈಜ್ಕೊಂಡು ಹೋಗ್ತೇನೆ ನನ್ನ ಪಾಪ. ಅವ್ನು ಉಳಿಸ್ಬೇಕು ಅಂದರೆ ಅವ್ನು ಉಳಿಸೋನಿಗೆ ಈಜು ಬರ್ಬೇಕಲ್ವ? ಆಗ ಮಾತ್ರ ಅವ್ನು ಉಳಿಸ್ತಾನಲ್ವ? ಅವ್ನಿಗೆ ಈಜು ಬರಲ್ಲ ಅಂದರೆ, ತೊರೆಯಲ್ಲಿ ಅದ್ದಿ ಹೋಗುವವನ ಈಸಲರಿಯದವ ಅವ್ನಿಗೆ ಈಜು ಬರಲ್ಲ, ಎದ್ದು ತೆಗೆದಂತಾಯ್ತೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತೇಳಿ. ಅಷ್ಟೇ ಅರಿವಿನ ಹರವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಎಂತೆಂಥ ಅಪರೂಪದ ವಚನಗಳು ವಚನ ಸಾಹಿತ್ಯದಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದೇ ಒಂದು ಪರಮ ಸುಖ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಆ ದಿಸೆಯಲ್ಲಿ ಆ ಜ್ಞಾನಕ್ಕೆ ಕೊಟ್ಟಂಥ, ಶಿಕ್ಷಣಕ್ಕೆ ಕೊಟ್ಟಂಥ, ಅರಿವಿನ ವಿಸ್ತಾರಕ್ಕೆ ಕೊಟ್ಟಂಥ ಮಹತ್ವಪೂರ್ಣವಾದಂಥ 4-6 ವಚನಗಳನ್ನು ತಮ್ಮೆದುರಿಗೆ ಪ್ರಸ್ತಾಪ ಮಾಡ್ತಾ, ಆ ಜ್ಞಾನಕ್ಕೆ ಕೊಟ್ಟಂಥ ಆದ್ಯತೆ ಬಗ್ಗೆ ಆ ವಚನಕಾರನ ಇವತ್ತು ಕೂಡ ಸ್ಮರಣೆ ಮಾಡ್ತಾ, ಪ್ರಾಯಶಃ ಇಂಥ ಕಟುಸತ್ಯಗಳ ಬಗ್ಗೆ, ಇಂಥ ಶಾಶ್ವತ ನಿಲುವುಗಳ ಬಗ್ಗೆ ಆ ವಚನಕಾರರಿಗಿದ್ದಂಥ ಜನಪರವಾದಂಥ ಧೋರಣೆಗಳನ್ನು ಮೆಲುಕಾಗ್ತಾ ಇವತ್ತು ಶಿಕ್ಷಣದ ಬಗ್ಗೆ, ವಚನಕಾರರ ಬದುಕು ಮತ್ತು ಬರಹಕ್ಕಿದ್ದ ಆ ಕಮಿಟ್ಮೆಂಟ್, ಬದ್ಧತೆ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇಲ್ಲಿಯವರೆಗೂ ಕೂಡ ಆ ಮಹತ್ವಪೂರ್ಣವಾದಂಥ ಈ ಸಂಗತಿಯಲ್ಲಿ ಆ ವಚನಕಾರರಿಗಿದ್ದಂಥ ಶಿಕ್ಷಣ ಕಾಳಜಿ ಬಗ್ಗೆ ತಾವು ಕೇಳದಂಥ, ನೋಡಿದಂಥ ತಮ್ಮೆಲ್ಲ ಬಂಧುಗಳಿಗೆ, ನಮ್ಮೆಲ್ಲ ಶರಣ ಬಂಧುಗಳಿಗೂ ಕೂಡ ಈ ವಾಹಿನಿಯ ಮುಖೇನ ಮತ್ತೊಮ್ಮೆ ವಂದನೆ, ಅಭಿವಂದನೆ, ಶರಣಾರ್ಥಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.